ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಇದು. ಇನ್ನು ಅಮಾಯಕ ಯುವಕರನ್ನ ರಷ್ಯಾಗೆ ಕರೆದೊಯ್ತಾ ಇದ್ದಾರೆ. ರಷ್ಯಾದಿಂದ ವಾಪಸ್ ಕರೆತರೋ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಷ್ಯಾ ವ್ಯಾಗ್ನರ್ ಗ್ರೂಪ್ಗೆ ಆ ಯುವಕರನ್ನ ಜಾಯಿನ್ ಮಾಡಿಸಿಕೊಳ್ತಾ ಇದ್ದಾರಂತೆ. ವ್ಯಾಗ್ನರ್ ಗ್ರೂಪ್ ಹೇಗಿದೆ ಅಂತ ನಿಮ್ಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರುವಂತ ವಿಚಾರನೆ. ಅಲ್ಲಿ ಕೊಡ್ತಾ ಇರುವಂತ ಟ್ರೈನಿಂಗ್ ಆಗಿರಬಹುದು ಅಥವಾ ಅವರನ್ನ ಎಷ್ಟು ಯುದ್ಧಕ್ಕೆ ಪ್ರವೋಕ್ ಮಾಡುವಂತಹ ಕೆಲಸ ಮಾಡಲಾಗುತ್ತೆ. ಸೊ ಅಂತಹ ಟ್ರೈನಿಂಗ್ ಅನ್ನ ಭಾರತದಿಂದ ಹೋಗಿರುವಂತ ಯುವಕರು ಕೂಡ ಪಡಿತಾ ಇದ್ದಾರಂತೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಗಮನಕ್ಕೆ ಈ ವಿಷಯ ತಂದಿದ್ದೀನಿ. ರಾತ್ರಿ ಅವ್ರ ಜೊತೆ ಮಾತಾಡಿದ್ದೀನಿ. ವಿದೇಶಾಂಗ ಸಚಿವರ ಜೊತೆಯೂ ಕೂಡ ಮಾತಾಡಿ ಅಂತ ಹೇಳಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ವ್ಯಾಗ್ನರ್ ಗ್ರೂಪಿಗೆ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಯುಕ್ರೇನಿಗೆ ಅಂತ ನಿನ್ನೆ ಗಮನಕ್ಕೆ ಬಂದ ಮೇಲೆ ಈಗಾಗಲೇ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬೆಂಗಳೂರಿನಲ್ಲಿ ಯಾರು ನಾವು ಈ ಕೇಂದ್ರ ಸರ್ಕಾರದ ಒಂದು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಪ್ರತಿನಿಧಿಗಳಿಗೆ ಪತ್ರ ಬರೆದಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಾನು ಕೂಡ ನಿನ್ನೆ ರಾತ್ರಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೆ ಮಾತನಾಡಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಕೂಡ ಅವರಿಗೆ ಈ ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಅವರು ಕೂಡ ಇವತ್ತು ಅವರಿಗೆ ಮಾತನಾಡಿ ಅವರಿಗೆ ಪತ್ರ ಬರೀತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಇದು ಬಹಳಷ್ಟು ಕಡೆ ಆಗಿದೆ ಅಂತ ಸುದ್ದಿ ಬಂದಿದೆ. ತೆಲಂಗಾಣನಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ ಅಂತ ಬರ್ತಾ ಇದ್ದಾರೆ. ಮತ್ತು ನಾರ್ತ್ ಇಂಡಿಯಾನಲ್ಲಿ ಬಹಳ ಆಗಿದೆ ಅಂತ ಇವತ್ತು ಬೆಳಿಗ್ಗೆಯಿಂದ ಮಾಹಿತಿ ಬರ್ತಾ ಇದೆ. ಏನೇ ಇದ್ರೂ ಕೂಡ ಮೋಸದಿಂದ ವಂಚನೆಯಿಂದ ಇವತ್ತು ಯುದ್ಧಕ್ಕೆ ಕರ್ಕೊಂಡು ಹೋದ್ರೆ ಇದು ಭಾರತ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತೆ ಅವರ ರಕ್ಷಣೆಗೆ ಇವತ್ತು ಅವರು ಮುಂದೆ ಬರಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.